ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವಿಡಿಯೋ ತಾಳು ಬೆಟ್ಟದಿಂದ ಮಲೆಮಹದೇಶ್ವರನ ಬೆಟ್ಟದವರೆಗೆ ಪಾದಯಾತ್ರಿಕರು ಯಾವ ರೀತಿ ಬರ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಪ್ರಾಧಿಕಾರದ ವತಿಯಿಂದ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೂ ರೆಸ್ಟ್ ರೂಮ್ ಏನು ಬಾತ್ರೂಮೆಲ್ಲ ಕಟ್ತಾ ಇದ್ದಾರೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಎಲ್ಲೆಲ್ಲಿ ಇದೆ ಅಂಥೇಳಿ ಈ ವಿಡಿಯೋದಲ್ಲಿ ನೀವು ವೀಕ್ಷಣೆಯನ್ನು ಪಡ್ಕೋಬಹುದು. ಜೊತೆಗೆ ಕೆಲವು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತವೆ. ಈ ವಿಡಿಯೋ ಮಾಡಿರುವಂಥದ್ದು ನಾನು 8ನೇ ತಾರೀಕು ಅಂದರೆ ಫೆಬ್ರವರಿ 8ನೇ ತಾರೀಕು ವಿಡಿಯೋ ಮಾಡಿರುವಂಥದ್ದು. ಅಂದರೆ 10ನೇ ತಾರೀಕು ಏನಾಯಿತು, ಒಂದು ಬಾಲಕರ ಮೇಲೆ ಚಿರತೆ ಮತ್ತೆ ಅಟ್ಯಾಕ್ ಮಾಡಿದೆ. ಹಾಗಾಗಿ ಬರುವಂತಹ ಭಕ್ತಾದಿಗಳು ದಯವಿಟ್ಟು ಕೇರ್ಫುಲ್ಲಾಗಿ ಬನ್ನಿ. ಆದಷ್ಟು ರೋಡ್ನಲ್ಲಿ ಬಂದು ಹೋಗಿ ದಯವಿಟ್ಟು. ಯಾಕಂತಂದರೆ ಯಾವುದೋ ಚಿರತೆ ಮತ್ತೆ ನೆನ್ನೆ ಯಾವುದೋ ಶ್ರೇಯಸ್ಸನ್ನ ಹುಡುಗ, ಚನ್ನಪಟ್ಟಣದ ಹುಡುಗ ಅಂತೆ, ಅವನ ಮೇಲೆ ಅಟ್ಯಾಕ್ ಮಾಡಿದೆ. ದಯವಿಟ್ಟು ರೋಡಲ್ಲೇ ಹೋಗಿ. ಈ ವಿಡಿಯೋದಲ್ಲಿ 8ನೇ ತಾರೀಕು ಮಾಡೋದಂಥ ವಿಡಿಯೋ ನಿಮಗೆ ಹಾಕಿರ್ತೀನಿ. ಕೆಲವು ಮಾಹಿತಿಗಳು ನಿಮಗೆ ಸಿಗ್ತವೆ. ಎಲ್ಲೆಲ್ಲಿ ತಾಳುಬೆಟ್ಟ ಮತ್ತು ರಂಗಸ್ವಾಮಿ ಒಡ್ಡು, ಹಾಗೆ ಆನೆವಲ, ಸಿನಿಮಾತ್ನ ದೇವಸ್ಥಾನ ಹತ್ರ ಎಲ್ಲ ನಿಮಗೆ ರೆಸ್ಟ್ ರೂಮ್ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿರುತ್ತೆ. ಅದನ್ನ ಸದುಪಯೋಗಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವಿಡಿಯೋ ಫುಲ್ ನೋಡಿ, ಚೆನ್ನಾಗಿರುತ್ತೆ. ಆನೆತಲೆ ದಿಂಬ ನನಗೆ ಬಂದಿರುವಂಥದ್ದು. ಇಲ್ಲಿ ಬಾಳೆಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಕೊಡ್ತಾ ಇದ್ದಾರೆ. ಜೊತೆಗೆ ರೆಸ್ಟ್ ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಅಲ್ಲಿ ಮುಂದೆ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಕೊಬರೋಣ. ದಾನಿಗಳು ಬೆಂಗಳೂರಿಂದ ಬನಶಂಕರಿಯಿಂದ ಬಂದು ಕೊಡ್ತಾ ಇದ್ದಾರೆ. ಇದೇ ಫಸ್ಟ್ ವರ್ಷ ಸರ್ ಕೊಡ್ತಾ ಇರೋದು ಅಂತ ಹೇಳಿದ್ರು. ಏನಾನಿದು ರೆಸ್ಟ್ ರೂಮಾ? ರೆಸ್ಟ್ ರೂಮ್ ಅಣ್ಣ, ಬಾತ್ರೂಮಾ? ಹಾಂ ಎಲ್ಲೆಲ್ಲಿ ಮಾಡಿದಾರಣ್ಣ? ಎಲ್ಲೆಲ್ಲಣ್ಣ? ಶನಿಮಂತನ ದೇವಸ್ಥಾನ ಒಂದು, ತಾಳ್ಬೆಟ್ಟ ಒಂದು 5 ಕಡೆ ಏನೋ ಐತೆ. ತಾಳ್ಬೆಟ್ಟದಲ್ಲಿ ಒಂದು ರಂಗಸ್ವಾಮಿ ಹೊಡೋ ಹತ್ರ ಹಾಕ್ತೀರಾ? 6 ಕಡೆ ಹಾಕವ್ರೆ ಟೋಟಲ್ 6 ಕಡೆ. ಸರಿ ಅಣ್ಣ. ಪ್ರಾಧಿಕಾರದ ಹೊತ್ತಿಂದ ಹೆಂಗಣ್ಣ? ಎಲ್ಲ ಪ್ರಾಧಿಕಾರದ ಹೊತ್ತಿಂದ. ಸರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಧಿಕಾರದವ್ರು ಅಂತ ಅನ್ಕೋತೀನಿ. ಬಾತ್ರೂಮ್ ಅಲ್ವಾ? ಬಾತ್ರೂಮು. ಕುಡಿಯೋಕೆ ನೀರು ಆ ಕಡೆ ಇದೆ. ಸರಿ ಅಣ್ಣ. ಇಲ್ಲೊಂದು ಕಡೆ ರಂಗಸ್ವಾಮಿ ಒಟ್ಟು ಕಡೆ, ಮತ್ತು ಸಿರಿಮಂತ ದೇವಸ್ಥಾನ ಹತ್ರ ಇದು ಮಾಡಿದಾರಾ? ಅಲ್ಲೂ ಮಾಡಿದ್ದಾರೆ. ಎಲ್ಲ ಮಾಡ್ಕೊಯ್ತಾವ್ರ ಇವಾಗ ಮಾಡ್ತಾ ಇದ್ದಾರೆ. 2-3 ದಿನದಲ್ಲಿ ಆಗೋಗುತ್ತಾ? ಇನ್ನೇನು ಸಾಯಂಕಾಲದಿಂದನೇ. ಓಹೋ ಬೇಗ ಆಗೋಗುತ್ತೆ ಅದು. ಸರಿ ಅಣ್ಣ. ಓಕೆ ಥ್ಯಾಂಕ್ ಯು. ನೋಡಿ, ಪ್ರಾಧಿಕಾರದ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ಅಲ್ಲಲ್ಲಿ ಬಾತ್ರೂಮ್ ವ್ಯವಸ್ಥೆ ಮಾಡ್ತಾ ಇದ್ದಾರಂತೆ. ಬಾತ್ರೂಮ್ ಅಂತಂದರೆ ಟಾಯ್ಲೆಟ್ ಮತ್ತು ರೆಸ್ಟ್ ರೂಮ್ ತೊಗೊಳ್ಳೋ ರೀತಿ. ನೋಡಿ, ಪಾದಯಾತ್ರೆ ಜನ ನಡ್ಕೊ ಬರ್ತಾ ಇದ್ದಾರೆ. ಬಾತ್ರೂಮ್ ಎಷ್ಟೊಂದು 6 ಕಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಲಸ ಮಾಡೋರು ಪಾಪ. ಇವತ್ತು 7-8ನೇ ತಾರೀಕೇನು ಪಾದಯಾತ್ರೆ ಜನ ಈಗ ಶುರು ಆಗ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ದಾರೆ. ಒಟ್ಟು 6 ಕಡೆ ಇದೆ ಅಣ್ಣ ಅಂತ ಹೇಳ್ತಿದ್ರು, ನೀವೇ ಕೇಳಿದ್ದೀರ. ಅದನ್ನ ಎಲ್ಲೆಲ್ಲೂ ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಹಾಗೆಯೇ ಯಾರು ಪಾದಯಾತ್ರೆನವರು ಬರೋ ಅಂತ ಹೇಳಿದ್ರೆ ಈ ವಿಡಿಯೋನ ನೀಟಾಗಿ ನೋಡ್ಕೊಬನ್ನಿ. ಎಲ್ಲೆಲ್ಲಿ ನಿಮಗೆ ರೆಸ್ಟ್ ರೂಮ್ ಸಿಗುತ್ತೆ ಮತ್ತು ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇದೆ ಅಂತ ಆಗ್ತಾಯಿದ್ದೀನಿ. ಈಗ ಆಲ್ರೆಡಿ ಆನೆತಲೆ ದಿಂಬ ಹತ್ರ ರೆಸ್ಟ್ ರೂಮು ಮತ್ತು ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ನೀರು ಕೂಡ ಆವಾಗಲಿಂದ ಇಟ್ಟಿರ್ತಿರೋದು, ಅವೆರಡೂ ಸಿಗುತ್ತೆ. ಮತ್ತು ಅಲ್ಲಿ ಅಡುಗೆ ವ್ಯವಸ್ಥೆ ಕೂಡ ಮಾಡ್ತಾರೆ. ಅಡುಗೆ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಮಾಡ್ತಾಯಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಆಗ್ಬೋದು. ಬಂದು ಅವರು ಅಡುಗೆ ಮಾಡಿ ಪ್ರಸಾದವನ್ನು ಕೊಡ್ತಾರೆ. ದಾನಿಗಳಿದ್ದಾರೆ, ತುಂಬ ಜನ ಇದ್ದಾರೆ. ಈಗ ಆಲ್ರೆಡಿ ಕಲ್ಲಂಗಡಿ ಹಣ್ಣು ಮತ್ತು ಬಾಳೆಗಿಡ ಹಣ್ಣು ಕೊಡ್ತಾಯಿದ್ರು. ಯಾರೋ ಬೆಂಗಳೂರಿನವರು ಬನಶಂಕರಿಯಿಂದ ಬಂದಿದ್ರಂತೆ. ಅವರು ಇದೇ ಫಸ್ಟ್ ವರ್ಷ ಸರ್ ಕೊಡ್ತಾ ಇರೋದು ನಾವು ಅಂತ ಹೇಳಿದ್ರು. ನಾನು ಕೂಡ ಒಂದು ಕಲ್ಲಂಗಡಿ ತಿನ್ಕೊಂಡು ಮುಂದಂತಂದರೆ ಪೀಸು ಫುಲ್ಲಲ್ಲ ಈಸ್ಕೊಂಡು ತಿನ್ಕೊಂಡು ಬರ್ತಾಯಿದ್ದೆ. ನೋಡೋಣ ಎಲ್ಲೆಲ್ಲಿ ಕುಡಿಯೋ ನೀರು ಮತ್ತು ಬಾತ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಲ್ಲೇ ಇರ್ತಾ ಇದ್ದಾರೆ. ಓಕೆ, ಇರಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ
ದಿಂಬದಿಂದ ಕೆಳಗಡೆ ಆನೆ ತಳದಿಂದ ಕೆಳಗಡೆ ನೀವು ತೊಗೊಳ್ತಾ ಇದ್ದಾರೆ. ಸಿರಿಮದ್ಮನ ದೇವಸ್ಥಾನ ಇಲ್ಲೊಂದು ಕಡೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲಪ್ಪ, ರೆಸ್ಟ್ ರೂಮ್ ಮತ್ತು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಕೆಲಸಗಳು ಇಲ್ಲಿ ಇಡ್ತಾ ಇದ್ದಾರೆ. ಸಿರಿಮದ್ಮನ ದೇವಸ್ಥಾನ ಹತ್ರ ಇಲ್ಲೊಂದು ಕಡೆ ಇಡ್ತಾ ಇದ್ದಾರೆ. ನೋಡ್ಬೇಕು, ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಾಡ್ತಾ ಇದ್ದಾರೆ. ಸಿರಿಮದ್ಮನ ದೇವಸ್ಥಾನ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ರೆಸ್ಟ್ ಮಾಡಿ ಹೋಗ್ಬೋದು. ಇಲ್ಲಿ ಕೂಡ ಏನೋ ಬರೀತಾವ್ರಲ್ಲಪ್ಪ, ಬರೀತು ಕೂಡ. ನೋಡಿ, ಸಿರಿಮದ್ಮನ ದೇವಸ್ಥಾನದಿಂದ ಈ ಕಡೆಗೆ ಸ್ವಲ್ಪ ಚಿರತೆ ಜಾಸ್ತಿ, ಅಲ್ಲಿ ಸ್ವಲ್ಪ ಕಮ್ಮಿನೇ ಓಡಾಡೋದು, ಇಲ್ಲಿ ಜಾಸ್ತಿ ಇದೆ. ಯಾಕೆಂತಂದರೆ ಕೆಲವೊಂದು ವೀಡಿಯೋಗಳಲ್ಲಿ ನೋಡಿರ್ಬೋದು, ಹಾಕಿರ್ತಾರೆ. ಅದು ಇಲ್ಲೇ ಓಡಾಡಿರುವಂತಹ ಒಂದು ದೃಶ್ಯ. ಅದು ಇಲ್ಲೇ ಓಡಾಡ್ತಾ ಇರ್ತಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಿ. ಇಲ್ಲಿ ಮಾತ್ರ ದೇವಸ್ಥಾನದ ಈ ಕಡೆಯಿಂದ, ಅಂದರೆ ಸಿರಿಮದ್ಮನ ದೇವಸ್ಥಾನದಿಂದ ಈ ಕಡೆಗೆ. ಯಾಕಂದರೆ ಚಿರತೆ ಆಲ್ರೆಡಿ ಇಟ್ಕೊಂಡು ಹೋಗಿರ್ಬೋದು. ಬೇರೆ ಚಿರತೆ ಇದ್ದರೆ ಏನು ಮಾಡ್ತೀರಾ? ಇಲ್ಲ ಅಂದರೂ 2ರಿಂದ 3 ಚಿರತೆಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಭಯ ಹುಟ್ಟಿಸೋವಂಥ ಕೆಲಸ ಮಾಡ್ತಾಯಿಲ್ಲ ನಾನು. ಏನೇ ಆದರೂ ಕೂಡ ನೀವು ಸ್ವಲ್ಪ ಹುಷಾರಾಗಿ ಬನ್ನಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಸಿರಿಮದ್ಮನ ದೇವಸ್ಥಾನ ಆದ ನಂತರ ನಮ್ಮ ರಂಗಸ್ವಾಮಿ ಒಟ್ಟು ಬರುತ್ತೆ. ರಂಗಸ್ವಾಮಿ ಒಟ್ಟು ಅಂತಂದರೆ ನಿಮಗೆ ಕ್ಲಾಸ್ ಆಗ್ಬೋದು. ಎಲ್ಲಿ ಆತನನ್ನು ಚಿರತೆ ಹಿಡ್ದಿತ್ತು ಅದೇ ರಂಗಸ್ವಾಮಿ ಒಟ್ಟಿಂದ ಕೆಳಗಡೆನೆ. ನೀವು ನ್ಯೂಸು ಮತ್ತು ಚಾನಲ್ಸ್ಗಳಲ್ಲಿ ಹೇಳಿರ್ಬೋದು, ಆ ಪ್ರವೀಣ್ ಅನ್ನೋ ವ್ಯಕ್ತಿಯನ್ನು ಕೊಂದಿದ್ದು ಪ್ಲೇಸ್ ಕೂಡ ರಂಗಸ್ವಾಮಿ ಒಟ್ಟಿಂದ ಕೆಳಗಡೆನೆ. ಪಾದಯಾತ್ರೆ ಜನ ಬರುವಂಥವ್ರು ಬೆಳಕಿರೋ ಟೈಮಲ್ಲಿ ಬಂದುಬಿಡಿ ದಯವಿಟ್ಟು. ನೈಟ್ ಆಯಿತು, ನೈಟ್ ಆದಮೇಲೆ ನಾವು ಹೋಗ್ತೀವಿ ಅನ್ನೋ ಹಂಗೆ ಇಲ್ಲ. ನೋಡಿ, ಇದೇ ರಂಗಸ್ವಾಮಿ ಒಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅವರು ರೋಡಲ್ಲಿ ಹೋಗ್ತಾ ಇದ್ದಾರೆ. ರೋಡಲ್ಲಿ ಒಂದು ಕಡೆ ಹೋಗ್ತಾ ಇದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅವರು ಇದ್ದಾರೆ. ಇದೇ ರಂಗಸ್ವಾಮಿ ಒಟ್ಟು ತಗೋತಾ ಇದ್ದಾರೆ. ಇಂದ ಕೆಳಗಡೆ ಒಂದು ರೋಡ್ ಹೋಗುತ್ತೆ. ಎಲ್ಲ ಬೀಟ್ನವರೆಲ್ಲ ಇದ್ದಾರೆ. ಪರವಾಗಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇದೇ ಪ್ಲೇಸು ಅಲ್ಲಿ ನೋಡಿ ಕಾಣ್ತಾ ಇದೆ ನಿಮ್ಗೆ ಅನಿಸುತ್ತೆ. ಹೊರಗಡೆ ಕಾಣ್ತಾ ಇದೆಯಲ್ಲ ರೋಡು, ಸಾರಿ ಪಾದಯಾತ್ರೆ ಜನ ನಡ್ಕೋಗ್ತಾಯಿದ್ದಾರೆ ನೋಡಿ. ಅಲ್ಲಿ ಅಲ್ಲೇ ಆಗಿರುವಂಥ ದೃಶ್ಯ ಅದು. ಅಲ್ಲೇ ಆತನನ್ನು ಹಿಡಿದು ತಗೊಂಡೋಗಿರೋದು. ಅಲ್ಲಿಂದ ಒಂದು 500 ಮೀಟ್ರು ಅಷ್ಟು ಉದ್ದ ಎಳ್ಕೊಂಡೋಗಿದೆ ಅಂತ ಹೇಳ್ತಾರೆ. ನಿಮಗೆ ತೋರಿಸ್ಬಿಡ್ತೀನಿ, ಈ ವಿಡಿಯೋ ಫುಲ್ಲು ನೋಡಿ ಈ ರಿಟರ್ನನ್ನು. ಯಾಕೆಂತಂದರೆ ಸಿರಿಮದ್ಮನ ದೇವಸ್ಥಾನ ಬಿಟ್ಟರೆ ರಂಗಸ್ವಾಮಿ ಒಟ್ಟು ಇದು ಹೆಚ್ಚು ಓಡಾಡುವಂತಹ ಒಂದು ಚಿರತೆ ಇಲ್ಲೇ ಈ ಟರ್ನಲ್ಲಿ. ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಚಿಕ್ಕ ಮಕ್ಕಳೆಲ್ಲ ಹೋಗ್ತಾ ಇದ್ದಾರಲ್ಲಪ್ಪ ಅಲ್ಲಿ. ನಾವು 1 ಗಂಟೆ ಹೋಗ್ಬಿಟ್ಟು ಬರೋಣ ಗಾಡಿ ನಿಲ್ಲಿಸ್ಬಿಟ್ಟು. ನೋಡಿ, ಇದೇ ಟರ್ನಲ್ಲಿ ಆಗಿರುವಂಥದ್ದು. ಏನೋ ಆ ವ್ಯಕ್ತಿನ ಕೊಂದಿತ್ತೋ ಚಿರತೆ, ಅದು ಇಲ್ಲೇನೇ ಆಗಿರೋದು. ನೀಟಾಗಿ ಒಂದು ಸಲ ನೋಡ್ಕೊಬಿಡಿ. ಹೋಗ ರೋಡಲ್ಲಿ ಬರ್ತಾ ಇದ್ದಾರೆ. ಇದು ಇನ್ನೂ ಬೆಟ್ರು. ರೋಡಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಯಾರಾದ್ರು ಬರೋಕ್ಕೆ ಟ್ರೈ ಮಾಡ್ಕೊಂಡ್ರೆ ತುಂಬ ದೂರ ಆಗುತ್ತೆ ಅಂತ ಅನಿಸ್ಬೋದು. ಅಲ್ಲಲ್ಲಿ ಬನ್ನಿ, ಏನು ಸಮಸ್ಯೆ ಆಗಲ್ಲ.
ಪಾದಯಾತ್ರೆಲ್ಲೇ ಹೋಗ್ತೀನಿ ಅಂತಂದರೆ ಅವರು ಮೆಟ್ಲು ಏರೋಕ್ಕಾಗಲ್ಲ, ರೋಡಲ್ಲೇ ಬಂದುಬಿಡ್ತೀವಿ ಅಂತ ಬರ್ತಾರೆ. ಅಲ್ಲೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆನ ಮಾಡ್ತಾಯಿದ್ದಾರೆ, ರೆಸ್ಟ್ ರೂಮ್ ಮಾಡ್ತಾಯಿದ್ದಾರೆ. ಎಲ್ಲ ಬಳಸ್ಕೊಳ್ಳಿ, ಕೇರ್ಫುಲ್ಲಾಗಿ ಬನ್ನಿ. ನೋಡಿ ಕುಡಿಯೋ ನೀರು ಪ್ರತಿ ಟರ್ನಲ್ಲೂ ಹಾಕಿದ್ದಾರೆ, ಪ್ರತಿ ಟರ್ನಲ್ಲೂ ಹಾಕ್ತಾಯಿದ್ದಾರೆ. ನೋಡಿ ಪಾದಯಾತ್ರೆ ಜನಗಳಿಗೆ ಹಲಗೂರಿನಿಂದ ಬಂದಂತಹ ಭಕ್ತರು ಪ್ರತಿ ವರ್ಷ ಇದು 4ನೇ ವರ್ಷ ಅಂತೆ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಇದು ಪೊನ್ನಾಚಿ ಕ್ರಾಸು. ಅವ್ರನ್ನೇ ಕೇಳೋಣ ಬನ್ನಿ, ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಿ ಏನಂತ ಹೇಳ್ತಾರೆ ಅವರೇ. ನಾವು ಇದು ಯಾವ ಊರವ್ರಣ್ಣ? ತೊರೆಕಾಡ್ನಳ್ಳಿ ಅಂತನಾ? ಹಲಗೂರು ಹೋಬಳಿ. ಹಾಂ ಹಾಂ ಹಾಂ. ನಾವು ಸುಮಾರು 5 ವರ್ಷದಿಂದ 5ನೇ ವರ್ಷನ ಇದು ಮುಂದುವರ್ಸ್ಕೊ ಬಂದಿದ್ದೀವಿ. ಹಾಂ ಹಾಂ ಹಾಂ. ನಮ್ಮ ಹುಡುಗನಲ್ಲಿ ತೊರೆಕಾಡ್ನಳ್ಳಿ ಅಂತನಾ? ಹಲಗೂರು ಹೋಬಳಿ. ಹಾಂ ಹಾಂ ಹಾಂ. ನಾವು ಸುಮಾರು 5 ವರ್ಷದಿಂದ 5ನೇ ವರ್ಷನ ಇದು ಮುಂದುವರ್ಸ್ಕೊ ಬಂದಿದ್ದೀವಿ. ಹಾಂ ಹಾಂ ಹಾಂ. ನಮ್ಮ ಹುಡುಗರು ಸಾಕಾರ ಹಾಂ ಹಾಂ ಮೇನು ಹಾಂ ಹಾಂ. ತೊರೆಕಾಡ್ನಳ್ಳಿ. ಅಣ್ಣ ಇವರು ಸೋಮರಾಜ್ ಅಂತ, ಸೋಮರಾಜು. ಅವರು ಶಿವಮೂರ್ತಿ ಅಂತ. ಶಿವಮೂರ್ತಿ. ಇವರು ಮಧು ಅಂತ. ಅವರು ರಾಕೇಶ್ ಕುಮಾರ್ ಅಂತ. ಇವರು ನಾಗರಾಜು. ಹಾಂ ಹಾಂ. ಸರಿ ಸರಿ ಅಣ್ಣ, ಒಳ್ಳೇದಾಗ್ಲಿ ಅಣ್ಣ ನಿಮಗೆ. ಧರ್ಮ ಅಂತಣ್ಣ. ಸರಿ ಅಣ್ಣ, ವರ್ಷ ಮಾಡ್ತೀರಾ ಈಗ? ಹೌದಾ, ಸರಿ ಸರಿ ಅಣ್ಣ. ಹಾಂ ಹಾಂ. ಏನು ಮಜ್ಜಿಗೆ ಕೊಡ್ತಾ ಇದ್ದೀರಾ? ಪಾನಕ ಮಜ್ಜಿಗೆ. ಹಾಂ 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 ಹಾಂ. ಸರಿ ಅಣ್ಣ, ಒಳ್ಳೇದಾಗ್ಲಿ ಅಣ್ಣ, ಒಳ್ಳೇದು ಮಾಡಲಿ ಅಣ್ಣ, ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ. ಇವರು ನಟೇಶ್ ಅಂತಣ್ಣ? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ ಬಂದ ತಕ್ಷಣ ನನಗೆ ಗ್ಲಾಸ್ ಕೊಟ್ಟಿದ್ದು, ಬನ್ನಿ ಸರ್ ಕೊಟ್ಟಿರಿ ಅಂತ. ನೋಡಿ ಮಕ್ಕಳು ಹೆಣ್ಮಕ್ಳೆಲ್ಲ ಕುಡಿತಾ ಇದ್ದಾರೆ. ಇದು ಪೊನ್ನಾಚಿ ಕ್ರಾಸು. ಯಾರು 8ನೇ ತಾರೀಕು ಯಾರು ಪಾದಯಾತ್ರೆ ಬರೋರು ಇದ್ರೆ ನೋಡಿ, ಇಲ್ಲಿ ಮಜ್ಜಿಗೆ ಕೊಡ್ತಾ ಇದ್ದಾರೆ, ಮಜ್ಜಿಗೆ ಪಾನಕ ಎರಡೂ ಕೊಡ್ತಾ ಇದ್ದಾರಂತೆ. ಕುಡ್ಕೊಂಡು ಅವ್ರಿಗೆ ಒಳ್ಳೇದು ಮಾಡಲಿ, ಮತ್ತು ಇದೇ ಥರ ಸಹಕಾರ ಇರಲಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ ವತಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ವಿ. ನಮ್ಮ ಚಾನಲು ಶ್ರೀಮಲೆ ಅಂತ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶ್ರೀಮಲೆ ಅಂತ ಮಾಡಿ ಸರ್. ಓಕೆ, ಶ್ರೀಮಲೆ ಅಂತ. ಹಾಂ, ಶ್ರೀಮಲೆ ಅಂತ. ಸರಿ ಸರ್, ಥ್ಯಾಂಕ್ ಯು. ಮಹೇಶ್ ನಂದು ಅಂತನಾ? ಹಾಂ ಹಾಂ, ನೋಡ್ತೀನಿ ಬಿಡಿ ಸರ್. ಹಾಂ, ನೆಟ್ವರ್ಕ್. ಹಾಂ,